ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮೂರ್ಖರ ಜೊತೆ ವಾದ ಮಾಡುವುದು ನಮ್ಮ ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ನಾವೇ ಹೊಡ್ಕೊಂಡಂಗೆ. ಆ ಸೊಳ್ಳೆ ಸಾಯಲೂಬಹುದು ಅಥವಾ ಬದುಕಲೂಬಹುದು, ಏಟು ಮಾತ್ರ ನಮ್ಮ ಕೆನ್ನೆಗೆ ಬೀಳುತ್ತೆ ಹೇಳುವಂಥದ್ದು ಇದರ ಒಂದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ವರ್ಷಾಂತದ ಅಂದರೆ ಡಿಸೆಂಬರ್ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ತುಲಾರಾಶಿ ಅಂತಂದ್ರೇ ಒಂಥರ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ ಇರ್ತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತುಂಬ ಅಳೆದು ತೂಗಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅಂತಂದರೆ ಈ ತುಲಾರಾಶಿಯವರು. ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಭವಿಷ್ಯ ಹೇಗಿದೆ ಅಥವಾ ತುಲಾರಾಶಿಯ ಗೋಚಾರ ಫಲ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ, ಪ್ರಥಮವಾಗಿ ಈ ತಿಂಗಳು ನೀವು ತುಂಬ ಭಾಗ್ಯಶಾಲಿಗಳಾಗಿರ್ತೀರ. ಯಾಕಂತಂದರೆ ನೀವು ಅಂದುಕೊಂಡದ್ದು ಕೆಲಸಗಳಾಗುವಂಥದ್ದಾಗಿರಲಿ ಅಥವಾ ನೀವು ಅಂದುಕೊಂಡಂಥ ಕೆಲವೊಂದಿಷ್ಟು ಧನ ಲಾಭಗಳಾಗುವಂಥದ್ದಾಗಲಿ ಖಂಡಿತವಾಗ್ಲೂ ಆಗ್ತದೆ. ಹಾಗಾದರೆ ಈ ತುಲಾರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅಂದ್ಕೊಂಡು ನೋಡ್ಕೊಂಬರೋಣ. ಹೊಸ ಸಂಪರ್ಕಗಳಿಂದ ತಮಗೆ ಲಾಭ ಬರುವಂಥದ್ದು ಅಂದರೆ ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಕೆಲವೊಂದಿಷ್ಟು ಲಾಭಗಳಾಗ್ಬೋದು, ಅಥವಾ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಬೇರೆ ಬೇರೆ ಕ್ಲೈಂಟ್ಗಳು ನಿಮ್ಗೆ ಸಿಗಬಹುದು, ಅಥವಾ ಬೇರೆ ಬೇರೆ ಕಂಪ್ನಿ ಜೊತೆಗೆ ನೀವು ಟೈಅಪ್ ಆಗ್ಬೋದು. ಇಂಥ ಕೆಲವೊಂದಿಷ್ಟು ಹೊಸ ಸಂಪರ್ಕಗಳು ನಿಮ್ಗೆ ಆಗುವಂಥದ್ದು ಆಗ್ತದೆ. ಮತ್ತು ಆ ಸಂಪರ್ಕದಿಂದ ಯಥೇಚ್ಛವಾದಂಥ ಒಂದು ಧನ ಲಾಭ ಆಗುವಂಥದ್ದು ಆಗ್ತದೆ. ಖಂಡಿತವಾಗಲೂ ಕೂಡ ಇಂಥ ಅವಕಾಶಗಳು ಸಿಕ್ಕಿದಾಗ ಬಿಡೋಕೆ ಹೋಗಬೇಡಿ. ಅವ್ರ ಜೊತೆಗೆ ನಿಮ್ಮ ಮಾತುಕತೆ ಚೆನ್ನಾಗಿರಲಿ, ಪ್ರೆಸೆಂಟೇಷನ್ ಚೆನ್ನಾಗಿರಲಿ, ಅವ್ರ ಜೊತೆಗಿನ ವ್ಯವಹಾರ ಚೆನ್ನಾಗಿಟ್ಕೊಳ್ಳಿ. ಖಂಡಿತವಾಗಲೂ ಕೂಡ ಒಂದು ಲಾಭ ಹೇಳುವಂಥದ್ದು ಆಗ್ತದೆ, ಒಂದು ವೃದ್ಧಿ ಹೇಳುವಂಥದ್ದು ಆಗ್ತದೆ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವ್ಯವಹಾರದಲ್ಲಿ. ಗೌರವ ಪ್ರಾಪ್ತಿ, ತುಲಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಗೌರವ ಪ್ರಾಪ್ತಿ ಹೇಳುವಂಥದ್ದು ಆಗ್ತದೆ. ತುಂಬ ಜನರಿಗೆ ಕೆಲವೊಂದಿಷ್ಟು ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಆಗಬೇಕಿತ್ತು, ಕೈತಪ್ಪು ಹೋಗಿರುವಂಥದ್ದಿತ್ತು, ಒಂದು ಗೌರವ ಪ್ರಾಪ್ತಿ ಆಗಬೇಕಿತ್ತು, ಕೈತಪ್ಪೋಯ್ತು ಹೇಳುವಂಥವರಿಗೆ ಈಗ ನಿಮಗೆ ಒಂದು ಗೌರವ ಪ್ರಾಪ್ತಿ ಆಗುವಂಥದ್ದು, ಒಂದು ಸನ್ಮಾನ ಆಗುವಂಥದ್ದು ಈ ಸಮಾಜದಲ್ಲಾಗಿರ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಾಗ್ಬೋದು ಅಥವಾ ಯಾವುದೇ ಒಂದು ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಿದ್ರು ಕೂಡ ಆ ವಿಭಾಗದಲ್ಲಿ ನಿಮಗೆ ಒಂದು ಗೌರವ, ಒಂದು ಸನ್ಮಾನ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಕೌಟುಂಬಿಕ ಸುಖ, ತುಲಾರಾಶಿಯವರು ತುಂಬ ಜನರು ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ ಅಂದ್ಕೊಂಡು ಆವಾಗಲೇ ಹೇಳಿದೆ. ಅದು ಕೆಲವೊಂದಿಷ್ಟು ಈ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ ಏನಾಗ್ತದೆ ಕೇಳಿದರೆ, ಒಂದು ಬಿಸ್ನೆಸ್ಸಲ್ಲಿ ನೀವು ಮುಳುಗಿಬಿಡುವಂಥದ್ದು ಆಗ್ತದೆ. ಇಲ್ಲಾಂದರೆ ನಿಮ್ಮ ಕೆಲಸದ ಮೇಲೆ ತುಂಬ ಒಂದು ಬಿಡುವಿಲ್ಲದ ಕೆಲಸದಲ್ಲಿ ನೀವು ಮನೆಯವರ ಬಗ್ಗೆನೇ ಸ್ವಲ್ಪ ಕಾಳಜಿ ಸ್ವಲ್ಪ ಕಮ್ಮಿ ಆಗ್ತಾ ಇರಬಹುದು ಅಥವಾ ಆಗಿದ್ದೇ ಇರಬಹುದು. ಹಾಗಾಗಿ ಈಗ ನೀವು ಕುಟುಂಬದವ್ರಿಗೋಸ್ಕರ ಒಂದು ಸ್ವಲ್ಪ ಸಮಯ ಕೊಡುವಂಥದ್ದಾಗ್ತದೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸುವಂಥದ್ದಾಗ್ತದೆ ಮತ್ತು ಕುಟುಂಬದಲ್ಲಿ ಒಂದು ಸುಖ ಹೇಳುವಂಥದ್ದು ವೃದ್ಧಿ ಆಗ್ತದೆ. ಕುಟುಂಬದಲ್ಲಿ ಯಾವಾಗ ಸುಖ ವೃದ್ಧಿ ಆಗ್ತದೆ ಅಂತಂದರೆ, ನಿಮ್ಮ ಕುಟುಂಬದವ್ರ ಜೊತೆಗೆ ನೀವು ಸ್ವಲ್ಪ ಸಮಯ ಕೊಟ್ಟಾಗ ಮಾತ್ರ ಇಂಥ ಸುಖಗಳು ವೃದ್ಧಿ ಆಗುವಂಥದ್ದು. ಬರೀ ದುಡ್ಡಿದ್ರೆ ಮಾತ್ರ ಸುಖ ಸಿಗ್ತದೆ ಹೇಳುವಂಥದ್ದು ದಡ್ಡತನ. ಅದು ನೀವು ಕುಟುಂಬದವ್ರ ಜೊತೆಗೆ ಒಂದು 4 ಮಾತಾಡಿ ಅವ್ರ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗುವಂಥದ್ದು, ವಾರಕ್ಕೊಮ್ಮೆನೋ ಅಥವಾ ತಿಂಗಳಿಗೊಮ್ಮೆನೋ ಈ ಥರದ್ದು ಮಾಡಿದರೆ ಸುಖ ವೃದ್ಧಿ ಆಗ್ತದೆ. ಬಿಟ್ಟರೆ ನೀವು ಎಷ್ಟೇ ಕೋಟಿಗಟ್ಟಲೆ ದುಡಿದು ತಂದುಬಿಟ್ಟು ಮನೇಲಿ ಹಾಕಿದರೂ ಕೂಡ ಸುಖ ವೃದ್ಧಿ ಆಗೋದಿಲ್ಲ. ನಿಮ್ಗೆ ಬೇಕಾದ್ದು ನೀವು ಕೊಂಡುಕೊಳ್ಬೋದು, ಹಾಗಂತ ನಿಮ್ದು ಆ ದುಡ್ಡಿಂದ ಯಾವಾಗಲೂ ಕೂಡ ಪ್ರೀತಿ ಹೇಳುವಂಥದ್ದು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಒಂದು ಕಾಳಜಿ ಹೇಳುವಂಥದ್ದು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ, ಸುಖನೂ ಕೂಡ ವೃದ್ಧಿ ಆಗ್ತದೆ, ಸಂತೋಷನೂ ಕೂಡ ಜಾಸ್ತಿ ಆಗ್ತದೆ. ಇನ್ನು ತುಲಾರಾಶಿಯವರಿಗೆ ಭೂಮಿಯ ಯೋಗ, ಯಾರೆಲ್ಲ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ರಿ, ಒಂದು ಡೀಲರಾಗಿ ಕೆಲಸ ಮಾಡಿರ್ಬೋದು ಅಥವಾ ಬ್ರೋಕರಾಗಿ ಕೆಲಸ ಮಾಡ್ತಿರೋರು ಇರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಒಂದು ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಇರ್ಬೋದು, ಅದೆಲ್ಲ ಬಂದುಬಿಟ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದಾಗ್ತದೆ. ನೀವು ಒಂದು ಭೂಮಿಯ ಬಗ್ಗೆ ಒಂದು ಕೆಲಸ ಮಾಡ್ತಿರೋರಾದರೆ ಅಥವಾ ರಿಯಲ್ ಎಸ್ಟೇಟ್ ಅಂದ್ಕೊಂಡು ಅಂದೆ ನಾನು, ಅದರಿಂದ ಒಂದು ಯಥೇಚ್ಛವಾದಂಥ ಒಂದು ಧನ ಲಾಭ ಬರ್ಬೋದು. ನೀವು ಕೆಲವೊಂದಿಷ್ಟು ಸೈಟ್ಗಳನ್ನು ಪರ್ಚೇಸ್ ಮಾಡಿಬಿಟ್ಟು ರೀಸೇಲ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಹೇಳುವಂಥದ್ದು ಬರ್ತದೆ. ಎಲ್ಲೋ ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ಅಂದ್ಕೊಳ್ಳಿ ನನಗೆ ನೆನಪಾಯಿತು, ಒಂದು ಸ್ವಲ್ಪ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಅಕ್ಕ ತಂಗಿಂದಿರ ಮಧ್ಯೆ ಇಂಥವೆಲ್ಲ ಕೆಲವೊಂದಿಷ್ಟು ಗೊಂದಲಗಳಿರ್ತದೆ. ಅದನ್ನು ಸ್ವಲ್ಪ ಸಮಾಧಾನವಾಗಿ ನೋಡಿಕೊಂಡು ಭಾಗ ಮಾಡಿಕೊಳ್ಳೋದು ಅತಿ ಸೂಕ್ತವಾಗಿರುವಂಥದ್ದು. ಮತ್ತು ಈ ಭೂಮಿಯ ಯೋಗ ಹೇಳುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿದೆ. ಖಂಡಿತವಾಗಲೂ ಕೂಡ ಅಂಥ ಅವಕಾಶ ಸಿಕ್ಕಾಗ ಅದನ್ನು ಪಡ್ಕೊಳ್ಳಿ, ಅದನ್ನು ಕೊಂಡುಕೊಳ್ಳಿ ಅಂದ್ಕೊಂಡು ಹೇಳ್ತೇನೆ. ಇನ್ನು ತುಲಾರಾಶಿಯವರು ಆಲ್ಮೋಸ್ಟ್ ಜನ ನನಗೂ ಗೊತ್ತಿರೋ ಮಟ್ಟಿಗೆ ಬಿಸ್ನೆಸ್ ಫೀಲ್ಡ್ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಸ್ಟಾರ್ಟಪ್ ಕಂಪ್ನಿಗಳು ಓಪನ್ ಮಾಡಬೇಕು, ತಾನು ಒಂದು ಫ್ಯಾಕ್ಟ್ರಿಗೆ ಓನರ್ ಆಗಬೇಕು ಅಥವಾ ನಾನು ಒಂದು ಕಂಪ್ನಿಗೆ ಓನರ್ ಆಗಬೇಕು ಅಂದ್ಕೊಂಡು ಯಾರೆಲ್ಲ ಇದ್ರಿ ಅವರಿಗೆಲ್ಲ ಬಂದುಬಿಟ್ಟು ಈಗ ಒಂದು
ಕಂಪನಿಯನ್ನು ಓಪನ್ ಮಾಡುವಂತಹ ಒಂದು ಯೋಗ ಭಾಗ್ಯ ಇದೆ. ಯಾರೆಲ್ಲ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಒಂದು ಯೋಗ ಇದೆ. ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಿರಲಿ, ಆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ವಿಷ್ಣುವಿನ ಮೇಲೆ ನಂಬಿಕೆ ಇರಲಿ, ವಿಷ್ಣುವಿನ ಆರಾಧನೆ ಮಾಡಿ. ಖಂಡಿತವಾಗಲೂ ಕೂಡ ಈ ಸ್ಟಾರ್ಟಪ್, ಈ ಬಿಸ್ನೆಸ್ಸಲ್ಲಿ ಯಾರು ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರಲ್ವಾ, ನಿಮಗೆ ಖಂಡಿತವಾಗಲೂ ಕೂಡ ಕೆಲಸ ಆಗುವಂಥದ್ದು ಆಗ್ತದೆ. ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ತುಲಾರಾಶಿಯವರಿಗೆ ಸಂಪಾದನೆಯ ಸಮಯ. ಸಂಪಾದನೆ ಸಮಯ ಜನರಿಗೆ ಅಷ್ಟೊಂದು ಸಿಗೋದು ಕಮ್ಮಿ. ಸಂಪಾದನೆ ಸಮಯ ಪ್ರತಿ ತಿಂಗಳು ಸಂಪಾದನೆ ಅಂದ್ಕೊಂಡು ಇದ್ದೇ ಇರ್ತದೆ. ಆದರೆ ನಿಮ್ಮ ಗುರಿಗೆ ತಕ್ಕಂಥ ಒಂದು ಸಂಪಾದನೆ ಇರೋದಿಲ್ಲ, ಅಥವಾ ನಿಮ್ಮ ಒಂದು ಯೋಗ್ಯತೆ ತಕ್ಕಂಥ ಒಂದು ಸಂಪಾದನೆ ಕೆಲವೊಂದು ಟೈಮಲ್ಲಿ ನಿಮ್ಗೆ ಸಿಗೋದಿಲ್ಲ, ಅಥವಾ ನಿಮ್ಮ ಒಂದು ಕಲೆಗೆ ತಕ್ಕಂಥ ಒಂದು ಸಂಪಾದನೆ ನಿಮ್ಗೆ ಸಿಕ್ಕಿರೋದಿಲ್ಲ. ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಂಪಾದನೆಯ ಸಮಯ. ಸಂಪಾದಿಸಿ. ಖಂಡಿತವಾಗಲೂ ಕೂಡ ಜೀವನದಲ್ಲಿ ಒಂದು ಸ್ವಲ್ಪ ದುಡ್ಡು ಮಾಡ್ತೀರಾ, ಒಂದು ಸೇವಿಂಗ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಬ್ಯಾಂಕಲ್ಲಿ ಹೇಳುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಖಂಡಿತವಾಗಲೂ ಕೂಡ ಇಂಥ ಆಪರ್ಚುನಿಟಿನ ಬಿಟ್ಕೋಬೇಡಿ. ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ಪರಿಶ್ರಮ ಇರಲಿ. ಖಂಡಿತವಾಗಲೂ ಕೂಡ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಸಿಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಹಣಕಾಸು ಉತ್ತಮ. ನೀವು ಯಾರೆಲ್ಲ ಬಂದುಬಿಟ್ಟು ಬರೀ ಬಿಸ್ನೆಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರೆಲ್ಲ ಬಂದುಬಿಟ್ಟು IT, ನಾನ್ IT ಅಥವಾ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ಗೌರ್ಮೆಂಟ್ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಅವರಿಗೆಲ್ಲ ಕೂಡ ಒಂದು ಹಣಕಾಸು ಉತ್ತಮವಾಗುವಂಥದ್ದು, ಹಣಕಾಸಿನ ಒಂದು ಆರ್ಥಿಕ ಸ್ಥಿತಿಯಲ್ಲಿ ನಿಮಗೆ ಅಭಿವೃದ್ಧಿ ಕಾಣ್ತೀರಾ ನೀವು ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಸ್ವಲ್ಪ ಸ್ಯಾಲ್ರಿ ಕೂಡ ನಿಮಗೆ ಜಾಸ್ತಿ ಆಗಬಹುದು. ಮತ್ತು ನಿಮ್ಮ ಕೆಲವೊಂದಿಷ್ಟು ಜನರಿಗೆ 5-6 ವರ್ಷದಿಂದ ಪ್ರಮೋಷನೇ ಆಗಿರಲಿಲ್ಲ. ಈ ಕೊರೋನಾ ನಂತರದಲ್ಲಿ ಕೆಲವೊಬ್ಬರಿಗೆ ಪ್ರಮೋಷನೇ ಆಗಲಿಲ್ಲ ಇನ್ನೂ. ಅಂಥವರಿಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಆಗ್ತದೆ, ಬಡ್ತಿ ಹೇಳುವಂಥದ್ದು ಸಿಗ್ತದೆ, ಸಂಬಳ ಜಾಸ್ತಿ ಆಗುವಂಥದ್ದು ಇದೆಲ್ಲ ಆಗ್ತದೆ. ಆರ್ಥಿಕವಾಗಿ ನೀವು ಸಬಲರಾಗ್ತೀರಾ ಖಂಡಿತವಾಗ್ಲೂ. ಆವಾಗಲೇ ಹೇಳಿದೆ ಕುಟುಂಬದಲ್ಲಿ ಸೌಖ್ಯ ಅಂದ್ಕೊಂಡು. ಈ ಕುಟುಂಬ ಸೌಖ್ಯದಲ್ಲಿ ನಿಮ್ಮ ತಂದೆ ತಾಯಿ, ಸಹೋದರ ಸಹೋದರಿಯರ ಒಟ್ಟಿಗೆ ಏನೆಲ್ಲ ನಿಮಗೆ ಮುನಿಸಿತ್ತು ಅಥವಾ ಏನೆಲ್ಲ ಒಂದು ಸ್ವಲ್ಪ ಮನಸ್ತಾಪಗಳಿತ್ತು ಅದೆಲ್ಲ ದೂರವಾಗುವಂಥ ಮಾಸ ಅಂತಂದರೆ ಡಿಸೆಂಬರ್ ಮಾಸ. ಮನುಷ್ಯ ಈಗಿನ ಕಾಲದಲ್ಲಿ ಎಷ್ಟು ದಿನ ಬದುಕ್ತಾನೋ ಯಾರಿಗೂ ಗೊತ್ತಿಲ್ಲ. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ವಯಸ್ಸು ಹೇಳುವಂಥದ್ದು ಈ ಎಕ್ಸ್ಪೈರಿಗೆ ಬೆಲೆನೇ ಇಲ್ದಿದ್ದಂಗೆ ಆಗಿದೆ. ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅಂಥದ್ರಲ್ಲಿ ಒಂದು ತಂದೆ ತಾಯಿ ಜೊತೆಗೆ, ಸಹೋದರ ಸಹೋದರಿಯರ ಜೊತೆಗೆ ಒಂದು ಸ್ವಲ್ಪ ಖುಷಿಯಿಂದ ಇರಿ. ಆ ಮುನಿಸು, ಆ ಜಗಳ ಅದೆಲ್ಲ ಇಟ್ಕೊಂಡ್ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ನೀವು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಮಾಡ್ಬೋದು ಅಥವಾ ಮಾಡಿ ಇಡ್ಬೋದು, ಆದರೆ ಹೋಗ್ಬೇಕಾದ್ರೆ ಯಾರೋ ಅದನ್ನು ತೊಗೊಂಡು ಹೋಗೋದಿಲ್ಲ, ಅದು ಮತ್ತೆ ಬಿಟ್ಟು ಹೋಗೋದೆ. ಒಂದು ಸಣ್ಣ ಪುಟ್ಟ ಆಸ್ತಿಗೋಸ್ಕರ ಜಗಳ ಮಾಡ್ಕೊಳ್ಳುವಂಥದ್ದು, ಮುನಿಸಿಟ್ಕೊಳ್ಳೋದು, ಮಾತು ಬಿಡೋದು ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ ಇಂಥ ಮುನಿಸುಗಳು ದೂರ ಆಗ್ತದೆ. ತಂದೆ ತಾಯಿ, ಸಹೋದರ ಸಹೋದರಿಯರ ಜೊತೆಗೆ ಅತಿ ಆನಂದದಿಂದ ಉಲ್ಲಾಸದಿಂದ ಇರುವಂತಹ ಒಂದು ಸುಖದ ಸಮಯ ಇದು, ಬಳಸ್ಕೊಳ್ಳಿ. ಯಾವುದೇ ಒಂದು ವ್ಯಕ್ತಿ ಜೀವನದಲ್ಲಿ 2 ಕನಸಿಡ್ತಾನೆ. ಒಂದು ಮನೆ ಕಟ್ಟಬೇಕು, ಇನ್ನೊಂದು ಮದುವೆ ಆಗಬೇಕು. 3ನೇದಾಗಿ ಬಂದರೆ ಯಾವುದಾದ್ರು ಒಂದು 4 ವೀಲರ್ ತೊಗೋಬೇಕು, 2 ವೀಲರ್ ತೊಗೋಬೇಕು ಹೇಳುವಂಥ ಕನಸು, ಅದು ಆಪ್ಷನಲ್. ಆದರೆ ಈ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಬಂದುಬಿಟ್ಟು ಒಂದು ಮನೆ ಕಟ್ಟುವ ಯೋಗ ಭಾಗ್ಯ ಬಂದಿದೆ. ಯಾರೆಲ್ಲ ಪ್ಲ್ಯಾನಲ್ಲಿ ಇದ್ದರೋ ಮನೆ ಕಟ್ಟಬೇಕು ಅಂದ್ಕೊಂಡು ಖಂಡಿತವಾಗ್ಲೂ ಕೂಡ ಮನೆ ಕಟ್ಟಬಹುದು. ಆರಾಮಾಗಿ ನಿಮ್ಮ ಕೆಲಸನೂ ಕೂಡ ನಡ್ಕೊಂಡು ಹೋಗ್ತದೆ, ಮನೆಯೂ ಕಟ್ತೀರಾ ಹೇಳುವಂಥದ್ದು ಈ ನಿಮ್ಮ ಗೋಚಾರ ಫಲದಲ್ಲಿ ಇದೆ. ಯಾರೆಲ್ಲ ಬಂದುಬಿಟ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಇದ್ರಿ ಅಥವಾ ಇದ್ದೀರಾ, ನಿಮಗೆ ಈಗಿರುವ ಸ್ಥಾನಕ್ಕಿಂತ ಇನ್ನೂ ಮೇಲೆ ಹೋಗುವಂಥ ಒಂದು ಸಮಯ ಬಂದಿದೆ. ಈಗ ಯಾವುದಾದ್ರು ಒಂದು ಸಣ್ಣ ಮ್ಯಾನೇಜರ್ ಕೆಲಸದಲ್ಲಿ ನೀವಿದ್ದರೆ ನೀವು ಬಂದುಬಿಟ್ಟು ಅದರಿಂದ ಬಡ್ತಿ ಪಡೆದುಬಿಟ್ಟು ಇನ್ನು CEO ಲೆವೆಲಿಗೆ ಹೋಗ್ಬೋದು. ಯಾವುದೋ ಒಂದು ಇನ್ನೂ ಅದಕ್ಕಿಂತ ಹೈಯರ್ ಇದಕ್ಕೆ ಹೋಗ್ತೀರಾ, ಪೋಸ್ಟಿಗೆ ಹೋಗ್ತೀರಾ ಹೇಳುವಂಥದ್ದು ಈ ಡಿಸೆಂಬರ್ ಗೋಚಾರ ಫಲದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಇನ್ಫ್ಲುಯೆನ್ಸು ಕೂಡ ಬೇಕಾಗ್ತದೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಳಗಡೆ ಗುಟ್ಟು ಶಿವನೇ ಬಲ್ಲ ಅಂತಂದಂಗೆ ನಿಮ್ಮ ಕಂಪ್ನಿಯ ಗುಟ್ಟು ನಿಮಗೆ ಗೊತ್ತಿರ್ತದೆ. ನೀವು ಯಾರಿಗೆ ಹಿಡ್ಕೋಬೇಕು, ಯಾರು ಇನ್ಫ್ಲುಯೆನ್ಸ್ ಮಾಡಬೇಕೋ ಮಾಡ್ಕೊಂಡ್ಬಿಟ್ಟು ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ. ಈಗಿರುವ ಸ್ಥಾನಕ್ಕಿಂತ ಮತ್ತೆ ಮೇಲಿನ ಸ್ಥಾನಕ್ಕೆ ಖಂಡಿತವಾಗಲೂ ಹೋಗ್ತೀರಾ. ಆ ಸಮಯ ಕೂಡ ನಿಮಗೆ ಬಂದಿದೆ. ದ್ವಿತೀಯದಲ್ಲಿ ಶುಕ್ರ ಮತ್ತು ಬುಧ ಸ್ಥಿರ. ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಒಂದು ದ್ವಿತೀಯದಲ್ಲಿ ಸ್ಥಿರ ಆಗಿದ್ದಾಗ ಏನಾಗ್ತದೆ ಕೇಳಿದರೆ, ಇದರಿಂದ ನಿಮ್ಮಲ್ಲಿ ಎಷ್ಟೇ ಒಂದು ಸಾಲ ಇದ್ದರೂ ಕೂಡ ಆ ಸಾಲ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಆ ಸಾಲ ತೀರ್ತದೆ. ಆದರೆ ನಿಮ್ಮ ಪ್ರಯತ್ನ ಇರಬೇಕು. ಸಮಯ ಬಂದಿರ್ತದೆ. ಪ್ರತಿಯೊಂದು ವ್ಯಕ್ತಿಗೂ ನಾನು ಹೇಳೋದೇನು ಕೇಳಿದರೆ, ನಿಮ್ಮ ಗೋಚಾರ ಫಲದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಪ್ರತಿಯೊಂದು ನಿಮಗೆ ಕೆಲಸಗಳು ಆಗುತ್ತೆ ಅಂದ್ಕೊಂಡೇ ಇರ್ತದೆ. ಆದರೆ ನಿಮ್ಮ ಪ್ರಯತ್ನ ಅಗತ್ಯ ಇರ್ತದೆ. ನೀವು ಪ್ರಯತ್ನ ಮಾಡ್ತೀರಾ, ಪ್ರಯತ್ನ ಮಾಡುವಂಥ ದಾರಿ ಸರಿ ಇರೋದಿಲ್ಲ. ನೀವು ನೇರವಾಗಿ ಹೋಗಬೇಕಾದವರು ಸುತ್ತಕೊಂಡು ಬಂದರೆ ಆ ಕೆಲಸ ಆಗೋದಿಲ್ಲ.
ಬಟ್ ಕೆಲಸ 100% ಆಗುವಂಥದ್ದೇ ಇರ್ತದೆ ನಿಮ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲೂ ಇರ್ತದೆ. ಬಟ್ ನೀವು ಹೋಗುವಂಥ ವಿಧಾನ ಸರಿ ಇರೋದಿಲ್ಲ ಅಥವಾ ಅನುಸರಿಸುವಂಥ ಮಾರ್ಗ ಸರಿ ಇರೋದಿಲ್ಲ. ಹಾಗಾಗಿ ಕರೆಕ್ಟಾಗಿರುವಂಥ ಮಾರ್ಗವನ್ನು ನೋಡಿ ನೀವು ಹೆಜ್ಜೆ ಇಡಿ, ಖಂಡಿತವಾಗಲೂ ನಿಮ್ಮ ಸಾಲ ತೀರ್ತದೆ. ಮತ್ತು ನೀವು ಕೊಟ್ಕೊಂಡು ಯಾರೋ ಒಬ್ಬ ಸ್ನೇಹಿತರಿಗೆ ನಂಬಿಕೆಯ ಮೇಲೆ ಕೊಟ್ಕೊಂಡು ದುಡ್ಡು ಕೊಟ್ಟು ಸಾಲ ಕೊಟ್ಕೊಂಡು ಇನ್ನೂ ವಾಪಸ್ ಬರದೇ ಇತ್ತಲ್ಲ, ಆ ಹಣ ಕೂಡ ನಿಮಗೆ ವಾಪಸ್ ಬರುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ಈ ಸಮಯನ ಸಾಲನೂ ತೀರ್ತದೆ, ಹಣನೂ ಕೂಡ ವಾಪಸ್ ಬರ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಇಂಥ ಒಂದು ವ್ಯವಹಾರನ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ನಿಮ್ಗೆ ಆವಾಗಲೇ ಹೇಳಿದೆ ಸಂಬಳ ಜಾಸ್ತಿ ಆಗ್ತದೆ ಅಂದ್ಕೊಂಡು. ಈ ಶುಕ್ರ ಗ್ರಹದ ಪ್ರಭಾವದಿಂದ ಏನಾಗ್ತದೆ ಕೇಳಿದ್ರೆ, ಈಗಿರುವ ಸಂಬಳಕ್ಕಿಂತ ಸ್ವಲ್ಪ ಸಂಬಳ ಜಾಸ್ತಿ ಆಗ್ತದೆ ನಿಮಗೆ. ನೀವು ಬಂದುಬಿಟ್ಟು ಯಾರಿಗೆ ರಿಕ್ವೆಸ್ಟ್ ಲೆಟ್ರ್ ಹಾಕಬೇಕು ಅಥವಾ ಯಾರಿಗೆ ನೀವು ರಿಕ್ವೆಸ್ಟ್ ಕೊಡಬೇಕು ಅಂಥವರಿಗೆ ನೀವು ಕೊಡಿ, ಖಂಡಿತವಾಗ್ಲೂ ಕೂಡ ಸಂಬಳ ಹೇಳುವಂಥ ಜಾಸ್ತಿ ಆಗ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಮಾಡ್ತಾಯಿದ್ರಿ, ನಾನು ಸ್ಟಾರ್ಟಪ್ ಬಗ್ಗೆ ಆವಾಗಲೇ ಹೇಳಿದೆ. ಈಗ ಪ್ರಸ್ತುತವಾಗಿ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು, ಅತಿ ಉತ್ತಮವಾಗಿದೆ. ನೀವು ಯಾವುದೇ ಬಿಸ್ನೆಸ್ ಮಾಡಿ, ಅದು ಇಲ್ಲಿ ಸಂಬಂಧಕ್ಕೆ ಬರೋದಿಲ್ಲ. ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಈ ಬುಧ ಗ್ರಹ ಮತ್ತು ಶುಕ್ರನ ಒಂದು ಪ್ರಭಾವದಿಂದ ನಿಮ್ಮ ಬಿಸ್ನೆಸ್ ಅತಿ ಉತ್ತಮವಾದಂಥ ಒಂದು ಅಭಿವೃದ್ಧಿ ಕಾಣ್ತದೆ. ಅದರಿಂದ ಒಳ್ಳೆಯ ಒಂದು ಇನ್ಕಮ್ ಹೇಳುವಂಥದ್ದು ನಿಮ್ಗೆ ಜನರೇಟ್ ಆಗ್ತದೆ. ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ಇವಾಗಿರುವಂಥ ಎಂಪ್ಲಾಯ್ ಸ್ಟ್ರೆಂತ್ಗಿಂತ ಇನ್ನೂ ಜಾಸ್ತಿ ಕೂಡ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಪ್ರಯತ್ನ, ಆ ಐಡಿಯಾಸು ನಿಮ್ಮಲ್ಲಿದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತೊಂದು ವಿಚಾರ ಹೇಳಬೇಕು ಅಂತಂದರೆ, ಯಾರೇ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾವುದೇ ಒಂದು ಕಾಮನ್ ಹ್ಯೂಮನ್ ಬೀಯಿಂಗ್ ಆಗಲಿ, ನಾನು ಹೇಳೋದು ಇಷ್ಟನ್ನೇ, ನಿಮ್ಮ ಪ್ಯಾಟರ್ನು, ನಿಮ್ಮ ವರ್ಟಿಕಲಲ್ಲಿ ನಿಮಗೆ ಯಾವ ರೀತಿಯಾದಂಥ ಜನರು ಬೇಕು ಅಂಥ ವ್ಯಕ್ತಿಗಳಿಗೆ ನೀವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಎಲ್ಲೋ ಒಂದು ಕಡೆಗೆ ನಿಮಗೆ ನೆಗೆಟಿವ್ ಎನರ್ಜಿ ಫ್ಲೋ ಮಾಡುವಂಥ ಸ್ನೇಹಿತರಿಗೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆಯದಾಗೋದಿಲ್ಲ. ಇದು ಎಲ್ಲೋ ಒಂದು ಕಡೆಗೆ ನನಗೂ ಕೂಡ ಪರ್ಸ್ನಲ್ ಅನುಭವಗಳು ಇದೆ ಇದರಲ್ಲಿ. ಹಾಗಾಗಿ ಆ ನೆಗೆಟಿವ್ ಎನರ್ಜಿನ ಬಂದುಬಿಟ್ಟು ನಿಮ್ಮ ಮೇಲೆ ಸೂಸುವವರಿಗೆ ಅಂಥ ಒಂದು ಸ್ನೇಹಿತರ ಗುಂಪು ಅಥವಾ ಅಂಥ ಸ್ನೇಹಿತರಿಗೆ ನೀವು ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಎಲ್ಲೋ ಒಂದು ಕಡೆಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ ಮತ್ತು ನಿಮ್ಮ ಬಿಸ್ನೆಸ್ ಮೇಲೂ ಕೂಡ ಖಂಡಿತವಾಗ್ಲೂ ಇದು ಪ್ರಭಾವ ಬೀರ್ತದೆ. ಅಂಥವರಿಗೆ ಸ್ವಲ್ಪ ದೂರ ಇಡೋದು ಒಳ್ಳೆಯದು. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ನೀವು ಯಾವುದೇ ಒಂದು ಕೆಲಸನೂ ಕೈಗೆತ್ಕೊಂಡ್ರೂ ಕೂಡ ಅದು ಯಾವುದೇ ಆಗಿರಲಿ, ಚಿಕ್ಕದಿರಲಿ ದೊಡ್ಡದಿರಲಿ, ಯಾರ ಹತ್ರನೂ ಅದ್ರ ಕಾರ್ಯಗತವಾಗೋ ತನಕ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಹೋಗಬೇಡಿ. ಹೇಳ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಆ ಕೆಟ್ಟ ಎನರ್ಜಿ ಹೇಳುವಂಥದ್ದು, ಆ ಕೆಟ್ಟ ದೃಷ್ಟಿ ಹೇಳುವಂಥದ್ದು ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಏನೇ ಇದ್ದರೂ ಕೂಡ ಹಾಗಾದ್ರೆ ನಾನು ಯಾರ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಕೇಳ್ಬೋದು. ನಿಮಗೆ ಆಗಿರುವಂಥ ಒಂದು ಅಡ್ವೈಸರ್ ಇರ್ತಾರೆ, ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಇರ್ಬೋದು, ಅಂಥವ್ರ ಹತ್ರ ಹೇಳ್ಕೊಳ್ಳಿ. ಮೂರನೇ ವ್ಯಕ್ತಿ ಹತ್ರ ನಿಮ್ಮದು ಯಾವುದೇ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಪ್ಲ್ಯಾನ್ಗಳು ಹೇಳ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಬಂದುಬಿಟ್ಟು ನಿಮಗೆ ನೆಗೆಟಿವ್ನೇ ಆಗ್ತದೆ ಬಿಟ್ಟರೆ ಪಾಸಿಟಿವ್ ಅಂತೂ ಆಗೋದಿಲ್ಲ. ಅದು ಎಲ್ಲೋ ಒಂದು ಲಕ್ಷಕ್ಕೊಂದು ಅಥವಾ 1000ಕ್ಕೊಂದು ಅಂಥ ಸ್ನೇಹಿತರು ಇದ್ದರೆ ಅಂಥವ್ರ ಹತ್ರ ನೀವು ಶೇರ್ ಮಾಡ್ಕೋಬೋದು. ಯಾಕಂತಂದರೆ ಕೆಲವೊಂದಿಷ್ಟು ಸ್ನೇಹಿತರು ಬೆನ್ನೆಲುಬಾಗಿರ್ತಾರೆ, ಅಂಥವ್ರ ಹತ್ರ ಹೇಳ್ಕೊಬೋದು. ಬೇಕಾಬಿಟ್ಟು ಟೀ ಕುಡಿಬೇಕಾದ್ರೆ ಅಥವಾ ಎಲ್ಲ ಹೋಟೆಲಲ್ಲಿ ಹೋದಾಗ ಸಿಕ್ಕಿದವ್ರ ಹತ್ರ ಎಲ್ಲ ಈ ಥರ ಮಾಡ್ತಾ ಇದ್ದೀನಿ, ಹೇಗೆ ನಿಮ್ಮದೊಂದು ಅಭಿಪ್ರಾಯ ಹೇಳಿ ಅಂತಂದರೆ ಯಾರು ಕೂಡ ಇವತ್ತಿನ ಕಾಲದಲ್ಲಿ ನಿಮ್ಗೆ ಪಾಸಿಟಿವ್ ಆಗಿ ಹೇಳೋದಿಲ್ಲ. ಬೇಡಪ್ಪ ಲಾಸ್ ಆಗಿಬಿಟ್ಯಾ ಹಾಗೆ ಹೀಗೆ ಅಂದ್ಕೊಂಡ್ಬಿಟ್ಟು ನಿಮಗೆ ತಲೆ ಕೆಡಿಸೋರೇ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವು ಮುನ್ನುಗ್ಗಿ ಖಂಡಿತವಾಗಲೂ ಕೂಡ ಈ ತುಲಾರಾಶಿಯವರಿಗೆ ಒಳ್ಳೆಯದಾಗ್ತದೆ. ವಿದ್ಯಾರ್ಥಿ ಜೀವನಕ್ಕೆ ಬಂದರೆ, ಈ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಅತಿ ಉತ್ತಮವಾಗಿರುವಂಥದ್ದು, ನೀವೇನೇ ಅಭ್ಯಾಸ ಮಾಡಿದರೂ ಕೂಡ ನಿಮ್ಮ ತಲೆಗೆ ಹತ್ತುತ್ತದೆ ಅದು. ಅಥವಾ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೂ ಕೂಡ ಅದು ನಿಮಗೆ ಇಮಿಡಿಯೇಟ್ಲಿ ನೀವು ಓದಿದ್ದನ್ನು ನಿಮ್ಮ ತಲೆಯಲ್ಲಿ ಉಳ್ಕೊಳ್ತದೆ. ಅದೇ ರೀತಿಯಾಗಿ ವಿದ್ಯಾ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರಿ, ಲೆಕ್ಚರ್ಸ್ ಇರ್ಬೋದು, ಮಾಸ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ಆ ವಿದ್ಯಾಸಂಸ್ಥೆಗೆ ಸೇರಿದಂಥ ಕೆಲವೊಂದಿಷ್ಟು ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಅತಿ ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ತಾವು ಕಾಣಬಹುದು. ಎಲ್ಲೋ ಒಂದು ಕಡೆಗೆ ಮಾನಸಿಕವಾಗಿ ಕೂಡ ನೀವು ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಇರ್ತೀರಾ. ಖಂಡಿತವಾಗ್ಲೂ ಕೂಡ ಈ ವಿದ್ಯಾಕ್ಷೇತ್ರದಲ್ಲಿ ಮತ್ತು ಈ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತಿ ಉತ್ತಮವಾಗಿದೆ. ಇಷ್ಟಾದರೂ ಕೂಡ ಇನ್ನೂ ಏನು ನನ್ನ ಲೈಫಲ್ಲಿ ಇಂಪ್ರೂವ್ಮೆಂಟ್ ಇಲ್ವಲ್ಲ ಸರ್ ಅಂದ್ಕೊಂಡು ಕೇಳೋರು ತುಂಬ ಜನ ಇದ್ರಿ. ಎಲ್ಲೋ ಒಂದು ಕಡೆಗೆ ನಾನು ಹೇಳ್ತಾ ಇರುವಂಥದ್ದು ರಾಶಿಯ ಗೋಚಾರ ಫಲವಷ್ಟೇ. ಆ ಥರದ್ದೇನಾದರೂ ನಿಮಗೆ ತೊಂದರೆ, ತಾಪತ್ರಯಗಳು ನಿಮಗೆ ಪದೇ ಕಾಣ್ತಾ ಇದೆ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರ್ಗೆ ನನಗೂ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಮೂಲ ಜಾತಕನ ಪರಿಶೀಲನೆ ಒಂದ್ಸರಿ ಮಾಡಿಸಿ. ಖಂಡಿತವಾಗ್ಲೂ ಕೂಡ ಭವಿಷ್ಯ ಹೇಗಿದೆ ಹೇಳುವಂಥದ್ದು ನಿಮ್ಮ ಜನ್ಮಕುಂಡಲಿಯಲ್ಲಿ ಗೊತ್ತಾಗ್ತದೆ. ನಿಮ್ಮ ಜನ್ಮಕುಂಡಲಿ ಹೇಳುವಂಥದ್ದು ನಿಮ್ಮ DNA ಇದ್ದಂಗೆ. ಯಾವ ಟೈಮಲ್ಲಿ ನೀವು ಹುಟ್ಟಿದ್ರಲ್ವ ಅದ್ರ ಪ್ರಕಾರನೇ ನಿಮ್ಮ ಜೀವನ ನಡ್ಕೊಂಡು ಹೋಗ್ತದೆ, ಅದ್ರ ಪ್ರಕಾರನೇ ನಿಮ್ಮ ಭವಿಷ್ಯ ನಿಂತ್ಕೊಂಡಿರ್ತದೆ ಹೇಳುವಂಥದ್ದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಇನ್ನು ಒಡ ಹುಟ್ಟಿದವರ ಬೆಂಬಲ, ನೀವು ಏನೆಲ್ಲ ಕೆಲಸ ಮಾಡ್ತಿದ್ರಿ ಇಷ್ಟು ದಿನ ನಿಮ್ಮ ತಮ್ಮನಿಂದನೋ ಅಣ್ಣನಿಂದನೋ ಅಕ್ಕ ತಂಗಿದಿಂದನೋ ಏನು ಸಪೋರ್ಟ್ ಸಿಗ್ತಿರಲಿಲ್ಲ. ಆದರೆ
ಈ ಡಿಸೆಂಬರ್ ತಿಂಗಳಲ್ಲಿ ಒಡ ಹುಟ್ಟಿದವರಿಂದ ನಿಮಗೆ ಬೆಂಬಲ ಸಿಗುವಂಥದ್ದು. ಅವರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಪ್ರತಿ ಹಂತದಲ್ಲೂ ಕೂಡ. ಬಟ್ ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗೋದಿಲ್ಲ ಸ್ನೇಹಿತರೆ, ಎರಡೂ ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಆಗ್ತದೆ. ಅವರು ಯಾವ ರೀತಿಯಾದ ಬೆಂಬಲ ನಿಮಗೂ ಕೊಡ್ತಾರೋ ನೀವು ಕೂಡ ಅದೇ ರೀತಿಯಾದಂಥ ಬೆಂಬಲ ಮತ್ತು ಪ್ರೀತಿನ ಅವರಿಗೆ ವ್ಯಕ್ತಪಡಿಸಬೇಕು. ನೀವು ರಿಸರ್ವ್ ಆಗಿ ನಿಂತ್ಕೊಂಡ್ಬಿಟ್ಟು ನಮ್ಮ ತಮ್ಮ ಮಾಡ್ಕೊಡ್ತಾನೆ, ನಮ್ಮ ಅಣ್ಣ ಮಾಡ್ಕೊಡ್ತಾನೆ ಅಂತಂದರೆ ಅವ್ರಿಗೆ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ನಿಮ್ಮ ಮುಖ ನೋಡ್ತಿದ್ದಂಗೆನೇ ನೀವು ಕೂಡ ನಗು ಮುಖದಲ್ಲಿ ಅವರಿಗೂ ಬೆಂಬಲ ಸೂಚನೆ ಮಾಡಿ, ಅವ್ರು ಹೇಳಿರುವಂಥ ಕೆಲವೊಂದು ಸಲಹೆಗಳನ್ನು ನೀವು ತಗೊಂಡು ಅವರು ಮುಂದೆನೇ ಅದನ್ನು ಇಂಪ್ಲಿಮೆಂಟ್ ಮಾಡಿ, ಅವರು ಮುಂದೆನೇ ಅದನ್ನು ಮಾಡಿ ತೋರಿಸಿ, ಖಂಡಿತವಾಗಲೂ ಕೂಡ ಇನ್ನಷ್ಟು ಬೆಂಬಲ ಅವರೇ ಕೊಡ್ತಾರೆ. ಇನ್ನು ತೃತೀಯದಲ್ಲಿ ಕುಜ ಮತ್ತು ರವಿ ಗ್ರಹ. ಇದರಿಂದ ಏನಾಗ್ತದೆ ಕೇಳಿದ್ರೆ, ತೃತೀಯದಲ್ಲಿ ಕುಜ ಮತ್ತು ರವಿ ಗ್ರಹ ಇದ್ದಾಗ ಒಂದು ನಿಮ್ಮ ಧೈರ್ಯ ಜಾಸ್ತಿ ಆಗುವಂಥದ್ದು ಆಗ್ತದೆ, ಇನ್ನೊಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೇಳುವಂಥದ್ದು ಜಾಸ್ತಿ ಆಗ್ತದೆ, ಇನ್ನೊಂದು ನೀವು ಸಮಾಜದಲ್ಲಿ ನಾನು ನಿಂತ್ಕೊಂಡು ಮಾತಾಡಬಲ್ಲೆ, 4 ಜನರಿಗೆ ಎದುರಿಸಬಲ್ಲೆ ಹೇಳುವಂಥದ್ದು ಒಂದು ಕೆಪಾಸಿಟಿ ಬರುವಂಥದ್ದು ಆಗ್ತದೆ, ಅರ್ಹತೆ ಬರುವಂಥದ್ದು ನಿಮ್ಗೆ ಆಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಮೂಲೆ ಗುಂಪಾಗಿದ್ದವರು ಅಥವಾ ಬೂದಿ ಮುಚ್ಚಿದ ಕೆಂಡ ಥರ ಇದ್ದಂಥ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಈ ಮಾಸ ಹೇಳುವಂಥದ್ದು ಅತಿ ಸೂಕ್ತವಾಗಿರುವಂಥದ್ದು. ರವಿಗ್ರಹ ತೃತೀಯದಲ್ಲಿ ಇದ್ದಾಗ ನೀವು ಉಜ್ವಲಿಸ್ತೀರಾ, ನೀವು ಬೆಳಗ್ತೀರಾ, 4 ಜನರಿಗೆ ಎದ್ದು ಕಾಣ್ತೀರಾ. ಅದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಒಂದು ನಾಯಕತ್ವದ ಗುಣ ಹೇಳುವಂಥದ್ದಲ್ಲಿ ಬಂದಿರ್ತದೆ ನಿಮಗೆ. ಆ ನಾಯಕತ್ವದ ಗುಣನ, ಒಂದು ಕ್ಯಾಪ್ಟನ್ಸಿನ ನೀವು ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಭವಿಷ್ಯ ಹೇಳುವಂಥದ್ದು ಅತಿ ಉತ್ತಮವಾಗಿದೆ. ಎಲ್ಲೋ ಒಂದು ಕಡೆ ಇವ್ರು ಹೇಳ್ತಾ ಇದ್ದಾರೆ ಏನೂ ಆಗ್ತಾ ಇಲ್ಲ ಅಂದ್ಕೊಂಡ್ಬಿಟ್ಟು ನೀವೇ ನೆಗೆಟಿವ್ ಯೋಚನೆ ಮಾಡಿದರೆ ಅದು ನಾನು ಬಂದ್ಬಿಟ್ಟು ಅಲ್ಲಿ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಗ್ರಹಗಳು ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡು ಮಾಡ್ಕೊಡೋಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ನಾವು ಮೋಟಿವೇಟ್ ಆಗಿಬಿಟ್ಟು ನಿಮ್ಗೆ 4 ಮಾತನ್ನು ಹೇಳ್ಬೋದು. ಆ ಮಾತನ್ನು ಇಟ್ಕೊಂಡ್ಬಿಟ್ಟು ತಾವುಗಳು ಒಂದು ಕಾರ್ಯವನ್ನು ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಫಲಿತಾಂಶ ಹೇಳುವಂಥ ಸಿಗ್ತದೆ. ಭವಿಷ್ಯ ಹೇಳುವಂಥದ್ದು, ಈ ಜ್ಯೋತಿಷ್ಯ ಹೇಳುವಂಥದ್ದು ಯಾವುದಾದ್ರೂ ನಿಮ್ಮಲ್ಲಿ ತೊಂದರೆ ಇದ್ದರೆ ಅದನ್ನು ಸರಿದಾರಿಯಲ್ಲಿ ತೊಗೊಂಡು ಹೋಗು ಹೇಳುವಂಥದ್ದು ಒಂದು ಮಾರ್ಗದರ್ಶನ ಬಿಟ್ಟರೆ, ಅದೇ ಬಂದುಬಿಟ್ಟು ನಿಮ್ಗೆಲ್ಲನೂ ಮಾಡಿಕೊಡ್ತದೆ ಹೇಳುವಂಥದ್ದು ಸುಳ್ಳು. ನೀವು ಯಾವುದನ್ನು ಮಾಡಬಾರ್ದು ಅಂದ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದನ್ನು ಅಲ್ಲೇ ಕಟಪ್ ಮಾಡಿ. ಯಾವುದನ್ನು ಮಾಡಬೇಕು ಅಂದ್ಕೊಂಡು ಗೊತ್ತಾಗಿರುತ್ತೆ, ಅಂಥದ್ದನ್ನು ಮಾಡ್ಕೊಂಡು ಹೋಗಿ ಜೀವನದಲ್ಲಿ ಒಂದು ಉಜ್ವಲವಾದಂಥ ಒಂದು ಭವಿಷ್ಯದ ಮೆಟ್ಟಿಲು ಇರ್ತೀರ ಹೇಳುವಂಥದ್ದು ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯ. ಇದು ಆರೋಗ್ಯದಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆ ಹೇಳುವಂಥದ್ದು ತಮಗೆ ಬರೋದಿಲ್ಲ. ಎಲ್ಲೋ ಒಂದು ಕಡೆಗೆ ಬರ್ಬೋದು, ಈಗ ಚಳಿಗಾಲ ಬೇರೆ, ಎಲ್ಲೋ ಒಂದು ಕಡೆಗೆ ಸ್ವಲ್ಪ ತಲೆನೋವು, ಈ ನೆಗಡಿ ಅಂಥವೆಲ್ಲ ಆಗ್ಬೋದು. ಬಿಟ್ಟರೆ ಯಾವುದೇ ರೀತಿಯಾದಂಥ ಒಂದು ಮೇಜರ್ ಇಶ್ಯೂಸ್ ಹೇಳುವಂಥದ್ದು ಆಗೋದಿಲ್ಲ. ನಮ್ಮ ರೈತರ ವಿಚಾರಕ್ಕೆ ಬಂದರೆ, ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ರೈತರು ಏನೆಲ್ಲ ಒಂದು ಬೆಳಿಬೇಕು ಅಂದ್ಕೊಂಡಿದ್ದೀರೋ, ನೀವು ಯಾವುದೇ ರೀತಿಯಾದಂಥ ಒಂದು ಬೆಳೆನ ಬೆಳಿಬೋದು, ಫಲವತ್ತಾಗಿ ಅದು ಬೆಳೀತದೆ, ಒಳ್ಳೆ ಮಾರ್ಕೆಟ್ ರೇಟು ಕೂಡ ಸಿಗ್ತದೆ ನಿಮಗೆ. ಅದರ ಜೊತೆಗೆ ನೇರವಾಗಿ ನಿಮಗೆ ಪಾರ್ಟಿಗಳೇ ಬಂದುಬಿಟ್ಟು ಪರ್ಚೇಸ್ ಮಾಡುವಂಥ ಯೋಗ ಭಾಗ್ಯ ಕೂಡ ಇದೆ. ರೈತರಿಗೆ ಬಹಳ ಚೆನ್ನಾಗಿದೆ ಈ ತುಲಾರಾಶಿಯವರಿಗೆ. ಅದೇ ರೀತಿಯಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಮನೆಯಲ್ಲಿ ಒಂದು ಸೌಖ್ಯದ ವಾತಾವರಣ, ಒಂದು ಸಂತೋಷದ ವಾತಾವರಣ. ಯಾರಿಗೆಲ್ಲ ಬಂದುಬಿಟ್ಟು, ಎಲ್ರಿಗೂ ಹೇಳ್ತಾ ಇಲ್ಲ ನಾನು ಎಲ್ರಿಗೂ ಅಂತ, ಕೆಲವೊಂದು ಮನೆಗಳಲ್ಲಿ ಎಲ್ಲರ ಮನೆ ದೋಸೆನೂ ತೂತೆ. ಗಂಡನ ಜೊತೆಗೆ ಒಂದು ಸ್ವಲ್ಪ ಜಗಳ, ಅಥವಾ ಹೆಂಡತಿ ಆದರೆ ಮಾವನ ಜೊತೆಗೆ ಅತ್ತೆ ಜೊತೆಗೆ ಒಂದು ಸ್ವಲ್ಪ ಜಗಳ, ಅಥವಾ ಗಂಡನಾದರೆ ಹೆಂಡತಿ ಜೊತೆ ಸ್ವಲ್ಪ ಕಿರಿಕಿರಿ, ಅಥವಾ ಅಪ್ಪ ಅಮ್ಮಂದಿರ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ, ಇದೆಲ್ಲ ಇರ್ತಿತ್ತು. ಆದರೆ ಈ ತಿಂಗಳಲ್ಲಿ ಗೃಹಿಣಿಯರಿಗೆ ಅತಿ ಉತ್ತಮವಾಗಿರುವಂಥ ಮಾಸ ಅಂದ್ಕೊಂಡು ಹೇಳ್ಬೋದು. ಇನ್ನೊಂದು ಖರೀದಿಯ ಭಾಗ್ಯ ಕೂಡ ಇದೆ. ಕೆಲವೊಂದಿಷ್ಟು ಹೆಣ್ಣುಮಕ್ಕಳು ಮನೆ ಮಾಡಬೇಕು, ಒಂದು ಮನೆ ಖರೀದಿ ಮಾಡಬೇಕು, ಒಂದು ಫ್ಲ್ಯಾಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಈ ತುಲಾರಾಶಿಯವರಿಗೆ ಅತಿ ಸೂಕ್ತವಾಗಿರುವಂಥ ಮಾಸ ಅಂತಂದರೆ ಈ ಡಿಸೆಂಬರ್ ಮಾಸ. ಯಾಕೆಂತಂದರೆ ಈ 2020-25 ಏನಿದೆಯಲ್ಲ, ಇದು ವರ್ಷಾಂತದ ಮಾಸ. ಇದು ಹೋಗಬೇಕಾದ್ರೆ ಒಳ್ಳೆಯದನ್ನೇ ಕೊಟ್ಕೊಂಡೇ ಹೋಗ್ತಾ ಇದೆ ನಿಮಗೆ. ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಿರಲಿ, ಆ ಫಲ ಆ ಗ್ರಹಗಳು ಕೊಡ್ತವೆ, ಆ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.